Yes. Good morning to all. Good morning, students. Welcome to GST class. This is Kavita. I am your GST lecturer. Today I am going to start. I am going to explain the topic is types of supply. Firstly, what do you mean by supply, my dear students? Supply is refers to the any sale or transfer or barter or exchange, license, renter, lease or disposal made or agreed to be made for a consideration by a person in the course of business activities. We are going to call it as supply, right? ಅಂದ್ರೆ ಏನು ಸಪ್ಲೈ ಅಂದ್ರೆ ಏನೇ ಒಂದು ಟ್ರಾನ್ಸ್ಫರ್ ಆಗ್ಬೋದು, ಎಕ್ಸ್ಚೇಂಜ್ ಆಗ್ಬೋದು, ಬಾಟರ್ ಸಿಸ್ಟಮ್ ಆಗ್ಬೋದು, ಲೈಕ್ ನಾವೇನೇ ಒಂದನ್ನ ಸೇಲ್ ಮಾಡ್ತಿದೀವಿ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ, ಸಪ್ಲೈ ಅಂತ ಕರಿತೀವಿ ಅಂತ ಹೇಳಿದ್ದೆ. ನಾವು I will start. The topic is types of supply, my dears. This is the most important, my dear students. So please keep it in mind. So the types of supply here, the types of supply we are classified into four types. That is first one based on location, based on combination, based on recipient, and the last based on tax treatment. The first is based on location, my dear students. ಬೇಸ್ಡ್ ಆನ್ ಲೊಕೇಶನ್ ಅನ್ನೋದು ಏನಪ್ಪಾ ಬೇಸ್ಡ್ ಆನ್ ಲೊಕೇಶನ್ ಅಂದ್ರೆ ಲೊಕೇಶನ್ ಅಂದ್ರೆ ಏನು ನಮಗೆ ಆಕ್ಚುಲ್ ಆಗಿ ಗೊತ್ತಿರೋದು ಪ್ಲೇಸ್ ಅಲ್ವಾ. ಸೊ ಹಿಯರ್ ಡೆಸ್ಟಿನೇಷನ್ ಬೇಸ್ಡ್ ಮೀನ್ಸ್ GST ಇಸ್ ಅನ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಹೇಳಿದ್ದೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಯಾವ ಪ್ಲೇಸ್ ಅಲ್ಲಿ ಒಂದು ಆಕ್ಟಿವಿಟೀಸ್ ರನ್ ಆಗುತ್ತೋ ಆ ಒಂದು ಪ್ಲೇಸ್ ಅಲ್ಲಿ ಟ್ಯಾಕ್ಸ್ ನ ಪೇ ಮಾಡ್ತಾರೆ ಅಂತ ಹೇಳಿದ್ದೆ. ಇಯರ್ ಆಲ್ಸೋ ಸೇಮ್ ಇಯರ್ ದ GST is destination based tax, that is the goods and services will be taxed at the place where they are consumed, not that origin, so that the state where they are consumed will have the right to collect GST. ಅಂದ್ರೆ ಏನು, ಎಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಕನ್ಸ್ಯೂಮ್ ಆಗ್ತಿದೆಯೋ, ಎಲ್ಲಿ ತಗೋತಾ ಇದ್ದಾರೋ ಅಲ್ಲೇನಾಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಗೆ ಏನಾಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಸ್ಟೇಟು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಕ್ಲಿಯರ್? ಬೇಸ್ಡ್ ಆನ್ ಲೊಕೇಶನ್ ಅಂದ್ರೆ ಏನು, ಪರ್ಟಿಕ್ಯುಲರ್ ಯಾವ ಪ್ಲೇಸ್ ಅಲ್ಲಿ ನಾವು ಆಕ್ಟಿವಿಟೀಸ್ ಮಾಡ್ತಾ ಇದೀವಿ, ಯಾವ ಪ್ಲೇಸ್ ಅಲ್ಲಿ ನಾವು ಎಕ್ಸಾಕ್ಟ್ ಆಗಿ ಒಂದು ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದೀವಿ, ಅಲ್ಲ ಪರ್ಚೇಸ್ ಮಾಡ್ತಿದೀವಿ, ಆ ಒಂದು ಎಲ್ಲಿ ಕನ್ಸ್ಯೂಮ್ ಆಗ್ತಿದೆ ಆ ಪ್ಲೇಸ್ ಅಲ್ಲಿ GST ನ ಸ್ಟೇಟ್ ಟ್ಯಾಕ್ಸ್ ಸ್ಟೇಟ್ ಗವರ್ನಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಅಂಡ್ ನಾವು based on location we are classified into two types, my dear student. The first one is intrastate supply. Intrastate means so within state anta, that means when transactions occur in within state, that time we will pay intra state means GST anta. That means here interstate supply of goods and services is when the location of the supplier and the place of supply, that is location of the buyer, are the same state. In interstate transaction, a seller has to collect the both CGST and SGST from the buyer. ಅಂದ್ರೆ ಏನು, ಒಂದು ನಮ್ಮ ಈ ಒಂದು ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ ಅಂದ್ರೆ ವಿತಿನ್ ಸ್ಟೇಟ್ ಅಲ್ಲಿ ಆಗುವಂಥದ್ದು. ನಮ್ಮ ಪರ್ಟಿಕ್ಯುಲರ್ ಒಂದು ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಮಾತ್ರ ನಾವು ಏನಾಗುತ್ತೆ, ಏನೇ ಒಂದು ಟ್ರಾನ್ಸಾಕ್ಷನ್ಸ್ ಆಗ್ತಿದೆ, ಯಾರೊಬ್ರು ಪರ್ಚೇಸ್ ಮಾಡ್ತಿದ್ದಾರೆ, ಸೇಲ್ ಮಾಡ್ತಿದ್ದಾರೆ, ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನ ನಾವೇನಂತ ಕರಿತೀವಿ, ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಹಿಯರ್ ವೆನ್ ಅ ಟ್ರಾನ್ಸಾಕ್ಷನ್ ಅಕರ್ ಇನ್ ವಿತಿನ್ ಸ್ಟೇಟ್ ಅಲ್ಲಿ ಒಂದು ಸ್ಟೇಟ್ ಒಳಗಡೆನೆ ಏನು ನಾವು ಗೂಡ್ಸ್ ಅಂಡ್ ಸರ್ವಿಸಸ್ ನ ನಾವು ಸಪ್ಲೈ ಮಾಡ್ತಿದೀವಿ ಅಲ್ಲ ಸೇಲ್ ಮಾಡ್ತಾ ಇದ್ದಾರೆ, ಆ ಒಂದು ಅದನ್ನ ನಾವೇನಂತ ಕರಿತೀವಿ, ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಸೇಮ್ ಹಿಯರ್ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೈಯರ್ ಲೊಕೇಶನ್ ಆಫ್ ದಿ ಬೈಯರ್ ಇನ್ ದ ಸೇಮ್ ಸ್ಟೇಟ್, ಅಂದ್ರೆ ಪರ್ಚೇಸರ್ ಅದನ್ನ ಒಂದೇ ಸೇಮ್ ಸ್ಟೇಟ್ ಆಗಿರ್ತಾನೆ, ಬೈಯರ್ ಕೂಡ ಒಂದೇ ಸೇಮ್ ಸ್ಟೇಟ್ ಆಗಿರ್ತಾನೆ. ಆ ಒಂದು ಸ್ಟೇಟ್ ಅಲ್ಲಿ ಏನ್ ಮಾಡ್ತಾರೆ, CGST ಮತ್ತೆ SGST ನ ಎರಡನ್ನೂ ಕೂಡ ಟ್ಯಾಕ್ಸ್ ನ ಪೇ ಮಾಡುವಂಥದ್ದು. ಕ್ಲಿಯರ್? ವಿತಿನ್ ಸ್ಟೇಟ್ ಅಲ್ಲಿ ನಾವ್ ಏನೇ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಕೂಡ ಎರಡೂ ಗವರ್ನಮೆಂಟ್ ಗೆ ಟ್ಯಾಕ್ಸ್ ನ ಪೇ ಮಾಡಬೇಕು ಮಾಡಿ ಸ್ಟೂಡೆಂಟ್ಸ್. ಕೀಪ್ ಇಟ್ ಇನ್ ಮೈಂಡ್. ಹಿಯರ್ when a transaction occur in within state, that time we will pay CGST and as well as SGST tax. ಏನ್ ಮಾಡ್ತೀವಿ, ನಾವು ಎರಡು ಟ್ಯಾಕ್ಸ್ ನ ಪೇ ಮಾಡ್ತೀವಿ ವಿತಿನ್ ಸ್ಟೇಟ್ ಅಲ್ಲಿ ಆಗ್ತಿದೆ ಅಂದ್ರೆ. ಕ್ಲಿಯರ್? ವಿತಿನ್ ಸ್ಟೇಟ್ ಅಲ್ಲಿ ಲೈಕ್ ಇಂಟ್ರಾ ಮೀನ್ಸ್ ವಿತಿನ್ ಅಂತ, ನಮ್ಮ ಕರ್ನಾಟಕದ ಒಳಗಡೆನೆ ಏನೇ ಒಂದು ಟ್ರಾನ್ಸಾಕ್ಷನ್ಸ್ ಆಗ್ತಿದೆ, ಸಪ್ಲೈಯರ್ ಕೂಡ ನಮ್ಮ ಒಂದು ಸ್ಟೇಟ್ ಅವನೇ ಆಗಿರ್ತಾನೆ, ಬೈಯರ್ ಕೂಡ ನಮ್ಮ ಸ್ಟೇಟ್ ಅವರೇ ಆಗಿರ್ತಾರೆ, ಆಗ ನಾವ್ ಏನ್ ಮಾಡ್ತೀವಿ, ಆಸ್ ಇಟ್ ಇಸ್ ಸೇಮ್ ಅಲ್ಲಿ CGST ನ ಕೂಡ ಅಗೇನ್
ಪ್ಲಸ್ GST ಟ್ಯಾಕ್ಸ್ ನ ಕೂಡ ಪೇ ಮಾಡ್ತೀವಿ. ಸೊ ಹಿಯರ್ ಇಂಟರ್ ಸ್ಟೇಟ್ ಸಪ್ಲೈ ಮೀನ್ಸ್ ವೇರ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಸ್ ವೆನ್ ದ ಲೊಕೇಶನ್ ಆಫ್ ದ ಸಪ್ಲೈಯರ್ ಅಂಡ್ ದ ಪ್ಲೇಸ್ ಆಫ್ ದ ಸಪ್ಲೈ ದಟ್ ಈಸ್ ಲೊಕೇಶನ್ ಆಫ್ ದ ಬಯರ್ ಅಂಡ್ ದ ಸೇಮ್ ಸ್ಟೇಟ್. ಎರಡು ಕೂಡ ಸಪ್ಲೈಯರು ಕೂಡ ಸೇಮ್ ಸ್ಟೇಟ್ ಆಗಿರ್ತಾನೆ, ಪ್ಲಸ್ ಬೈಯರ್ ಕೂಡ ಸೇಮ್ ಸ್ಟೇಟ್ ಅವನೇ ಆಗಿರ್ತಾನೆ. And here in intrastate transaction a seller has to collect the both CGST and SGST from the buyer. ಸೆಲ್ಲರ್ ಏನ್ ಮಾಡ್ತಾನೆ, ಬೈಯರ್ ಕಡೆಯಿಂದ ಎರಡೂ ಟ್ಯಾಕ್ಸ್ ನ ಕೂಡ ಕಲೆಕ್ಟ್ ಮಾಡ್ಕೋತಾನೆ. ಕ್ಲಿಯರ್? ಸೆಲ್ಲರ್ ಈಗ ಯಾರು ಫೈನಲ್ ಆಗಿ ಟ್ಯಾಕ್ಸ್ ನ ಪೇ ಮಾಡೋದು GST ನ ಬೈಯರ್ಸೇ ಅಲ್ವಾ. ಯಾರು ಬೈ ಮಾಡ್ತಾರೆ, ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರು ಮಾತ್ರ ಟ್ಯಾಕ್ಸ್ ನ ಕೊಡುವಂತದ್ದು. ಹಾಗಿದ್ದಾಗ ಬೈಯರ್ ಯಾರು ಸೇಲ್ ಮಾಡ್ತಾನೋ ಅವನೇನ್ ಮಾಡ್ತಾನೆ, ಬೈಯರ್ ಕಡೆಯಿಂದ ಎರಡೂ ಟ್ಯಾಕ್ಸ್ ನ ಕೂಡ ಕಲೆಕ್ಟ್ ಮಾಡ್ಕೋತಾನೆ. ಒನ್ ಇಸ್ CGST, another one is SGST. my dear students, this is a we are going to call it as intrastate supply. ಇಂಟ್ರಾ ಮೀನ್ಸ್ ವಿತಿನ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ನಾವೇನೇ ಒಂದನ್ನ ಮೀನ್ಸ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಮಾಡಿದ್ರೆ ಅಲ್ಲಿ seller has to collect both CGST and SGST from the buyer. We are going to call it as intrastate supply. And the one more meaning here also, my dear students, see here, where the location of supplier and the place of supply are the same state or in the same union territory, the supply is an intrastate supply as per section 8. As per section 8 ಪ್ರಕಾರ ಏನು, ವೇರ್ ದ ಲೊಕೇಶನ್ ಆಫ್ ಸಪ್ಲೈಯರ್ ಕೂಡ ಒಂದೇ ಸ್ಟೇಟ್ ಆಗಿರ್ತಾನೆ ಅಂಡ್ ಬೈಯರ್ ಕೂಡ ಒಂದೇ ಸ್ಟೇಟ್ ಆಗಿರ್ತಾನೆ. ಅದನ್ನ ನಾವೇನಂತ ಕರಿತೀವಿ, ಅಲ್ಲಿ ಏನು ಒಂದು ಟ್ರಾನ್ಸಾಕ್ಷನ್ಸ್ ಆಗುತ್ತೋ ಅದನ್ನ ನಾವು ಇಂಟ್ರಾ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಸಪ್ಲೈ ಅಂದ್ರೆ ಗೊತ್ತಿರೋದೇ ಅಲ್ವಾ ನಿಮಗೆ, ಮೀನ್ಸ್ ಎನಿ ಎಕ್ಸ್ಚೇಂಜ್ ಆರ್ ಸೇಲ್ ಆರ್ ಐದರ್ ಬಾಟರ್ ಲೈಸೆನ್ಸ್ ಇದನ್ನೆಲ್ಲ ನಾವೇನಂತ ಕರಿತೀವಿ, ಸಪ್ಲೈ ಅಂತ ಕರಿತೀವಿ. ಸೊ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಇಂಟ್ರಾ ಸ್ಟೇಟ್ ಸಪ್ಲೈ ಅಂದ್ರೆ ಏನು, ವೆನ್ ಟ್ರಾನ್ಸಾಕ್ಷನ್ಸ್ ಅಕರ್ವಿಂಗ್ ವಿತ್ ಇನ್ ದ ಸ್ಟೇಟ್ ದಟ್ ಟೈಮ್ ವಿ ವಿಲ್ ಪೇ that time the seller has to collect the both CGST and SGST from the buyer. We are going to call it as intrastate supply ಅಂತ ಕರಿತೀವಿ. Clear my dear students? And now interstate supply. Interstate supply, what do you mean by interstate? Inter means ಬಿಟ್ವೀನ್ ಸ್ಟೇಟ್ಸ್ ಅಂತ ಮಾಡಿ. ಇಂಟರ್ ಮೀನ್ಸ್ ಬಿಟ್ವೀನ್ ಸ್ಟೇಟ್, ಎರಡು ರಾಜ್ಯಗಳ ಮಧ್ಯೆ ಏನೇ ಒಂದು ಟ್ರಾನ್ಸಾಕ್ಷನ್ಸ್ ಆಗ್ತಿದೆ, ಎರಡು ರಾಜ್ಯಗಳ ಮಧ್ಯೆ ನಾವು ಈ ಸ್ಟೇಟ್ ಇಂದ ಬೇರೊಂದು ಸ್ಟೇಟ್ ಅಲ್ಲಿ ಹೋಗಿ ಏನು ಪರ್ಚೇಸ್ ಮಾಡ್ತೀವಿ, ಆಗ ನಾವು ಯಾವ ಟ್ಯಾಕ್ಸ್ ನ ಪೇ ಮಾಡ್ತೀವಿ ಅಂದ್ರೆ IGST ನ ಪೇ ಮಾಡ್ತೀವಿ. ಸಿ ಹಿಯರ್, ಟು ಡಿಫರೆಂಟ್ ಸ್ಟೇಟಸ್, ಟು ಡಿಫರೆಂಟ್ ಯೂನಿಯನ್ ಟೆರಿಟರೀಸ್ ಅಂದ್ರೆ ಮಾಡಿಯಸ್ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳಿದೆ ನಾ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ. ಅಂದ್ರೆ ಏನು, ಅವಕ್ಕೆ ತನ್ನದೇ ಆದಂತ ಯಾವುದೇ ಒಂದು ಮೀನ್ಸ್ ಲೆಜಿಸ್ಲೇಚರ್ ಇರೋದಿಲ್ಲ. ಸೊ ಅವರನ್ನ ನಾವೇನಂತ ಕರಿತೀವಿ, ಯೂನಿಯನ್ ಟೆರಿಟರೀಸ್ ಅಂತ ಕರಿತೀವಿ. ಅಲ್ಲಿ ಏನೊಂದು ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದು ಯಾರಾಗಿರ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಆಗಿರುತ್ತೆ. ಅಂಡ್ ಹಿಯರ್ ಒನ್ ಸ್ಟೇಟ್ ಈಸ್ what happened Nandini, what is this, I can't understand ma. And here what do you mean by interstate supply means, interstate supply here two different states, right, two different union territories and one state and one union territories, that supply is an interstate supply. ಅಂದ್ರೆ ಏನು, ಎರಡು ಯೂನಿಯನ್ ಟೆರಿಟರೀಸ್ ಆಗ್ಬೋದು, ಇಲ್ಲ ಎರಡು ಒಂದು ಮೀನ್ಸ್ ಡಿಫರೆಂಟ್ ಸ್ಟೇಟ್ಸ್ ಆಗ್ಬೋದು, ಇಲ್ಲ ಒಂದು ಸ್ಟೇಟ್ ಆಗ್ಬೋದು, ಅಥವಾ ಒಂದು ಯೂನಿಯನ್ ಟೆರಿಟರಿ ಆಗ್ಬೋದು. ಈ ಎರಡರ ಮಧ್ಯೆ ಏನೆಲ್ಲ ಒಂದು ಸಪ್ಲೈ ಆಫ್ ಗುಡ್ಸ್ ಏನು ಟ್ರಾನ್ಸಾಕ್ಷನ್ಸ್ ನಡೆಯುತ್ತೋ ಅದನ್ನ ನಾವೇನಂತ ಕರಿತೀವಿ, ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಕ್ಲಿಯರ್? ವೆನ್ ಟ್ರಾನ್ಸಾಕ್ಷನ್ ಅಕರ್ಸ್ ಇನ್ ಬಿಟ್ವೀನ್ ಸ್ಟೇಟಸ್ ಅಂದ್ರೆ ಬಿಟ್ವೀನ್ ಸ್ಟೇಟ್ಸ್ ಅಲ್ಲಿ ಆಗ್ಬೇಕು, ಎರಡು ರಾಜ್ಯಗಳ ಮಧ್ಯೆ ನಾವ್ ಏನೇ ಒಂದು ಪರ್ಚೇಸ್ ಮಾಡ್ತಿದೀವಿ ಇಲ್ಲ ಒಂದು ಸೇಲ್ ಮಾಡ್ತಿದ್ವಿ ಅಂತ ಒಂದನ್ನ ಆ ಒಂದು ಸಪ್ಲೈನ ನಾವೇನಂತ ಕರಿತೀವಿ, ಇಂಟರ್ ಸ್ಟೇಟ್ ಅಂತ ಕರಿತೀವಿ. ಇನ್ ದ ನೇಮ್ ಇಟ್ ಸೇಸ್, ದ ನೇಮ್ ಹೇಳ್ತಿದೆ ಏನಂತ, ಇಂಟರ್ ಸ್ಟೇಟ್ಸ್ ಅಂದ್ರೆ ಏನು, ಬಿಟ್ವೀನ್ ಸ್ಟೇಟ್ಸ್ ಮಧ್ಯೆ, ದಟ್ ಈಸ್ ಟೂ ಡಿಫರೆಂಟ್ ಸ್ಟೇಟ್ಸ್, either two different union territories, either one state or one union territory, then the supply is an interstate supply. We are going to call it as interstate supply anta karitivi student. And one more meaning here also there, see here, interstate supply of goods and services when the location of the buyer and the place of the supply are in the different states, ರೈಟ್. ಅಂದ್ರೆ ಏನ್ ಹೇಳಿದ್ದೆ ನಾನು, ಇಲ್ಲಿ ಸಪ್ಲೈಯರ್ ಕೂಡ ಬೇರೆ ಸ್ಟೇಟ್ ಆಗಿರ್ತಾನೆ, ಅಗೇನ್ ಅಲ್ಲಿ ಯಾವ ಒಂದು ಪ್ಲೇಸ್ ಆಫ್ ಸಪ್ಲೈ ಎಲ್ಲಿ ನಾವು ಪರ್ಚೇಸ್ ಮಾಡ್ತೀವೋ ಅದು ಕೂಡ ಬೇರೆ ಸ್ಟೇಟೇ ಆಗಿರುತ್ತೆ. ಅಂಡ್ ಆಲ್ಸೋ ಇನ್ ಕೇಸ್ ಆಫ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್
or when the supply of goods and services made to or by a SEZ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ. ಈ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಪರ್ಚೇಸ್ ಮಾಡ್ತಿದ್ವಿ. ಲೈಕ್ ನಾವು ಬೇರೆ ಕಂಟ್ರೀಸ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಇಲ್ಲ ಬೇರೆ ಕಂಟ್ರಿದ ಇಂಪೋರ್ಟ್ ಮಾಡ್ತಾ ಇದೀವಿ. ಸೊ ಇದನ್ನ ಕೂಡ ನಾವೇನಂತ ಕರಿತೀವಿ, ದಟ್ ಟ್ರಾನ್ಸಾಕ್ಷನ್ ಇಸ್ ಅಸ್ಯೂಮ್ಡ್ ಟು ಬಿ ಇಂಟರ್ ಸ್ಟೇಟ್ ಅಂತ ಕರಿತೀವಿ. ಅಂದ್ರೆ ಏನು, ಬಿಟ್ವೀನ್ ಸ್ಟೇಟ್ಸ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಆದ್ರೆ ಅದು ಇಂಟರ್ ಸ್ಟೇಟ್ಸ್. ಐದರ್ ನಾವ್ ಇಂಪೋರ್ಟ್ ಮಾಡ್ತಾ ಇದೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ಅದನ್ನು ಕೂಡ ನಾವೇನಂತ ಕರಿತೀವಿ, ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಇಲ್ಲ ನಾವು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಗೆ ನಾವು ಪರ್ಟಿಕ್ಯುಲರ್ ಆಗಿ ಏನೊಂದು ಗೂಡ್ಸ್ ಅನ್ನ ಕೊಡ್ತಾ ಇದೀವಿ, ತಗೋತಾ ಇದೀವಿ ಅಂದ್ರೆ ಅದನ್ನು ಕೂಡ ನಾವು ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ. ಇಂಟರ್ ಮೀನ್ಸ್ ಬಿಟ್ವೀನ್ ಸ್ಟೇಟ್ಸ್ ಅಲ್ಲಿ, ಎರಡು ರಾಜ್ಯಗಳ ಮಧ್ಯೆ, ಎರಡು ಕೇಂದ್ರಾಡಳಿತ ಪ್ರದೇಶಗಳ ಮಧ್ಯೆ ಏನೇ ಒಂದು ಸರಕು ಮತ್ತು ಸೇವೆಗಳನ್ನ ನಾವು ಖರೀದಿ ಮಾಡ್ಬೋದು, ಮಾರಾಟ ಮಾಡ್ಬೋದು, ಅದನ್ನ ನಾವೇನಂತ ಕರಿತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ಇಂಟರ್ ಸ್ಟೇಟ್ ಸಪ್ಲೈ ಅಂತ ಕರಿತೀವಿ ಸ್ಟೂಡೆಂಟ್ಸ್. ದಿಸ್ ಇಸ್ ದ ಮೀನಿಂಗ್ ಆಫ್ ಇಂಟರ್ ಸ್ಟೇಟ್. ಸೊ ಬೇಸ್ಡ್ ಆನ್ ಲೊಕೇಶನ್ ಅಂದ್ರೆ ಪರ್ಟಿಕ್ಯುಲರ್ಲಿ ಪ್ಲೇಸ್ ಆಫ್ ಸಪ್ಲೈ ಅದ್ರ ಮೇಲೆ ನಾವು ಏನ್ ಮಾಡ್ತೀವಿ, ಟೂ ಟೈಪ್ಸ್ ಡಿವೈಡ್ ಮಾಡ್ತೀವಿ. ಇಂಟರಾ ಸ್ಟೇಟ್ ಸಪ್ಲೈ ಅಂಡ್ ಸೆಕೆಂಡ್ ಒನ್ ಇಸ್ ಇಂಟರ್ ಸ್ಟೇಟ್. ಅಂದ್ರೆ ಏನು, ವಿತ್ ಇನ್ ಸ್ಟೇಟ್ ಅಲ್ಲಿ ಆದ್ರೆ ಯಾವ ಟ್ಯಾಕ್ಸ್ ಪೇ ಮಾಡ್ತೀವಿ, ಬಿಟ್ವೀನ್ ಸ್ಟೇಟ್ಸ್ ಅಲ್ಲಿ ಆದ್ರೆ ವಿತ್ ಇನ್ ಸ್ಟೇಟ್ ಅಲ್ಲಿ ಬಂದು SGST, CGST. ಇಂಟರ್ ಮೀನ್ಸ್ ವಿ ಆರ್ ಓನ್ಲಿ ಪೇಯಿಂಗ್ ದ IGST ಟ್ಯಾಕ್ಸ್ ಮಾಡಿ ಸ್ಟೂಡೆಂಟ್ಸ್. ಇಂಟರ್ ಸ್ಟೇಟ್ ಅಲ್ಲಿ ನಾವು ಒಂದೇ ಟ್ಯಾಕ್ಸ್ ನ ಪೇ ಮಾಡೋದು, ಅದು IGST. ಅಂದ್ರೆ based on combination under that we are, the first one is composite supply. What do you mean by composite supply here? See, this is a 2 marks question, my dears. Please concentrate about this. So a composite supply is two or more goods or services that are only sold as a set and cannot be sold individually. ಈ ಕಾಂಪೋಸಿಟ್ ಸಪ್ಲೈ ಅಂದ್ರೆ ನಾವ್ ಏನನ್ನ ಸೇಲ್ ಮಾಡ್ತೀವೋ ಪರ್ಟಿಕ್ಯುಲರ್ ಗೂಡ್ಸ್ ಅಂಡ್ ಸರ್ವಿಸಸ್ ನ, ಅದು ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಕೆನಾಟ್ ಬಿ ಇಂಡಿವಿಜುವಲ್ ಆಗಿ ಅದನ್ನ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಲೈಕ್ ನಾವೇನೋ ಟೂ ಆರ್ ಮೋರ್ ಗೂಡ್ಸ್ ಅನ್ನ ಒಂದೇ ಒಂದು ಸೆಟ್ ಅಲ್ಲಿ ಸೇಲ್ ಮಾಡೋಂಥದನ್ನ. ಲೈಕ್ ಈಗ ನಾವ್ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಈ ಗಿಫ್ಟ್ ರಾಪರ್ ಚಾಕ್ಲೇಟ್ಸ್ ತಗೊಂಡ್ರೆ, ಅದರಲ್ಲಿ ಚಾಕ್ಲೇಟ್ಸ್ ಆಗ್ಬೋದು, ಲೈಕ್ ಬಾಕ್ಸ್ ಆಗ್ಬೋದು, ಗಿಫ್ಟ್ ಮೆಸೇಜಸ್ ಇರುತ್ತೆ, ಗಿಫ್ಟ್ ರಾಪರ್ ಇರುತ್ತೆ. ಸೊ ಇದೆಲ್ಲ ಆಡ್ ಮಾಡಿ ನಾವು ಸೇಲ್ ಮಾಡ್ತೀವ, ಅದನ್ನ ನಾವೇನಂತ ಕರಿತೀವಿ, ಕಾಂಪೋಸಿಟ್ ಸಪ್ಲೈ. So here what do you mean by composite supply? A composite supply is two or more goods, services that are only sold as a set and cannot be sold individually. ಅಂದ್ರೆ ಏನು, ಇಲ್ಲಿ ಇಂಡಿವಿಜುವಲ್ ಆಗಿ ಒಂದೇ ಪರ್ಟಿಕ್ಯುಲರ್ ಒಂದೊಂದು ಪ್ರಾಡಕ್ಟ್ ನ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಹೋಲ್ ಸೆಟ್ ನ ತಗೊಂಡು ಇಲ್ಲಿ ಸೇಲ್ ಮಾಡ್ತಾರೆ ಪರ್ಟಿಕ್ಯುಲರ್ ಗೂಡ್ಸ್ ಅಂಡ್ ಸರ್ವಿಸಸ್ ನ, ಅದನ್ನ ನಾವೇನಂತ ಕರಿತೀವಿ, we are going to call it as composite supply. So what do you mean by composite supply? A composite supply is two or more goods and services that are sold in as a set and cannot be sold individually. ಇಲ್ಲಿ ಇಂಡಿವಿಜುವಲ್ ಆಗಿ ಒಂದೊಂದು ಪ್ರಾಡಕ್ಟ್ಸ್ ನ ಸೇಲ್ ಮಾಡೋ ಹಾಗಿಲ್ಲ. ಜಸ್ಟ್ ಒಂದು ಸೆಟ್ ನ ತಗೊಂಡು, ಲೈಕ್ ಈಗ ನಾವೇನಾದ್ರೂ ಗಿಫ್ಟ್ ನ ಕೊಟ್ಟಿದೀವಿ ಅಂದ್ರೆ ಅಲ್ಲಿ ಗಿಫ್ಟ್ ರಾಪರ್ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಚಾಕ್ಲೇಟ್ಸ್ ಇದರ ಬಾಕ್ಸ್ ಇರುತ್ತೆ, ಗಿಫ್ಟ್ ರಾಪರ್ ಇರುತ್ತೆ, ಮೆಸೇಜ್ ಕಾರ್ಡ್ ಇರುತ್ತೆ ಅಲ್ವಾ. ಇದನ್ನೆಲ್ಲ ನಾವೇನ್ ಮಾಡ್ತೀವಿ, ಒಂದು ಸೆಟ್ ಆಗಿ ಕೊಡುವಂತದ್ದು ಅಲ್ಲಿ. ಸೊ ಇದನ್ನ ನಾವೇನಂತ ಕರಿತೀವಿ, ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ಇಲ್ಲಿ ಇಂಡಿವಿಜುವಲ್ ಆಗಿ ಒಂದೊಂದು ಪ್ರಾಡಕ್ಟ್ ನ ಸೇಲ್ ಮಾಡೋದಲ್ಲ, ಅದು ಸೆಟ್ ಹೋಲ್ ಸೆಟ್ ಆಗಿ ಒಂದು ಟೂ ಆರ್ ಮೋರ್ ಗೂಡ್ಸ್ ಅನ್ನ ಸೇರಿಸ್ಕೊಂಡು ನಾವು ಸೇಲ್ ಮಾಡ್ತೀವಿ. ಸೊ ಅದನ್ನ ನಾವೇನಂತ ಕರಿತೀವಿ, ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. And next is a composite supply is taxed at the GST rate of the principal supply. So what do you mean by principal supply, my dears? The firstly, principal supply is the supply of goods and services and constitute the predominant element of composite supply. Any other supplying forming part of such a ಕಾಂಪೋಸಿಟ್ ಸಪ್ಲೈ ಇಸ್ ಆನ್ಸಿಲರಿ ಸಪ್ಲೈ ಅಂತ ಕರಿತೀವಿ. ಈ ಪ್ರಿನ್ಸಿಪಲ್ ಸಪ್ಲೈ ಅಂದ್ರೆ ಆಸ್ ಇಟ್ ಇಸ್ ನಾವ್ ಎಕ್ಸಾಕ್ಟ್ ಆಗಿ ಯಾವ ಒಂದು ಗೂಡ್ಸ್ ಅನ್ನ ಕೊಡ್ತಾ ಇದೀವೋ, ಯಾವ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದೀವೋ ಅದನ್ನ ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿತೀವಿ. ಈಗ ನಾವು ಯಾವ್ದೋ ಒಂದು ಬರ್ಡೇಗೆ ಏನ್ ಮಾಡ್ತೀವಿ, ಒಂದು ಗಿಫ್ಟ್ ನ ಕೊಡ್ತಿದೀವಿ, ಆ ಒಂದು ಪರ್ಟಿಕ್ಯುಲರ್ ಗಿಫ್ಟ್ ಏನಾಗುತ್ತೆ ಅಲ್ಲಿ ಪ್ರಿನ್ಸಿಪಲ್ ಸಪ್ಲೈ. ಅದ್ ಜೊತೆಗೆ ನಾವು ಗ್ರೀಟಿಂಗ್ಸ್ ಕೊಡುವಂತದ್ದು, ಇಲ್ಲ ಬಾಕ್ಸ್ ಕೊಡುವಂತದ್ದು, ರ್ಯಾಪರ್ ಬಾಕ್ಸ್ ಇರುತ್ತೆ, ಅವೆಲ್ಲ ಏನಾಗುತ್ತೆ ಗೊತ್ತಾ, ಅದಕ್ಕೆ ಆನ್ಸಿಲರಿ ಪ್ರಾಡಕ್ಟ್ಸ್ ಆಗುತ್ತೆ. ಆನ್ಸಿಲರಿ ಮೀನ್ಸ್ ಪೂರಕಗಳು ಅಂತ, ಅದ್ ಜೊತೆಗೆ ಆಡ್ ಮಾಡಿ ಕೊಡುವಂತದ್ದು. ಸೊ ಇದು ಪ್ರಿನ್ಸಿಪಲ್ ಸಪ್ಲೈ ಅಂದ್ರೆ ಏನು, ಒಂದೇ ಒಂದು ಆಸ್ ಇಟ್ ಈಸ್ ನಾವ್ ಎಕ್ಸಾಕ್ಟ್ ಆಗಿ ಯಾವ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ತಿದೀವಿ ಆ ಒಂದು ಪ್ರಾಡಕ್ಟ್ ನಾವ್ ಏನಂತ ಕರಿತೀವಿ, ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿತೀವಿ. ರಿಮೈನಿಂಗ್ ಅದಕ್ಕೆಲ್ಲ ಆಡಿಂಗ್ ಇರುತ್ತಲ್ಲ ನೋಡಿ, ಅದನ್ನೆಲ್ಲ ಕೂಡ ನಾವು ಆನ್ಸಿಲರಿ ಸಪ್ಲೈ ಅಂತ ಕರಿತೀವಿ. ಆನ್ಸಿಲರಿ ಅಂದ್ರೆ ಲೈಕ್ ಪೂರಕಗಳು, ವ್ಯಾಪಾರ ಪೂರಕ ಅಂತ ಕೇಳಿತೀವಿ. ಅದಕ್ಕೆ ಸಪೋರ್ಟಿವ್ ಹ್ಯಾಂಡ್ಸ್, ಸಪೋರ್ಟ್ ಕೊಡುವಂತದ್ದು. Right, this we are going to call it as composite. See here,
ಎಕ್ಸಾಂಪಲ್ಸ್ ಆಲ್ಸೋ ದೇರ್ ಇಸ್ ಗಿವನ್ ಮೈ ಡಿಯರ್ಸ್. ಇಲ್ಲಿ ಎಕ್ಸಾಂಪಲ್ಸ್ ಇದೆ, ನೀಟಾಗಿ ಅರ್ಥ ಮಾಡ್ಕೋಬಹುದು ನೋಡಿ. ಅ ಗಿಫ್ಟ್ ರಾಪರ್ಡ್ ಬಾಕ್ಸ್ ಆಫ್ ಅ ಚಾಕ್ಲೇಟ್ಸ್. ಹಿಯರ್ ದ ಚಾಕ್ಲೇಟ್ಸ್ ಆರ್ ದ ಪ್ರಿನ್ಸಿಪಲ್ ಸಪ್ಲೈ. ಹೌದಾ, ನಾವೇನ್ ಮಾಡ್ತಿದೀವಿ ಇಲ್ಲಿ ಆ ಗಿಫ್ಟ್ ನ ಮೀನ್ಸ್ ಚಾಕ್ಲೇಟ್ಸ್ ನ ಗಿಫ್ಟ್ ಮಾಡ್ತಾ ಇರೋಂಥದ್ದು. ಇಲ್ಲಿ ಚಾಕ್ಲೇಟ್ಸ್ ಬಂದು ಪ್ರಿನ್ಸಿಪಲ್ ಸಪ್ಲೈ ಆಗುತ್ತೆ. ಅಂದ್ರೆ ಏನು, ಇಲ್ಲಿ ಎಕ್ಸಾಕ್ಟ್ ಆಗಿ ಯಾವ್ದನ್ನ ಸೇಲ್ ಮಾಡ್ತಾ ಇರೋದು ಅವರು ಚಾಕ್ಲೇಟ್ಸ್ ನ ಕೊಡ್ತಿರೋಂಥದ್ದು. ಚಾಕ್ಲೇಟ್ಸ್ ಬಂದು ಪ್ರಿನ್ಸಿಪಲ್ ಸಪ್ಲೈ ಆಗುತ್ತೆ. ವೈಲ್ ದ ಬಾಕ್ಸ್, gift wrapper, message card, gift wrappering services offered by the salesperson are supporting elements that cannot be supplied individually without the chocolate. ಹೌದಾ, ಏನ್ ಹೇಳ್ತಿದ್ದಾರೆ, ಈಗ ಅವರು ಚಾಕ್ಲೇಟ್ ಸೇಲ್ ಮಾಡ್ಬೇಕಂದ್ರೆ ಇವೆಲ್ಲ ಜೊತೆಗೆ ಇರ್ಲೇಬೇಕು. ಅವು ಸಪೋರ್ಟಿವ್ ಎಲಿಮೆಂಟ್ಸ್. ಏನಕ್ಕೆ, ಚಾಕ್ಲೇಟ್ ಸೇಲ್ ಮಾಡೋದಕ್ಕೆ ಬಾಕ್ಸ್ ಆಗ್ಬೋದು, ಗಿಫ್ಟ್ ರಾಪರ್ ಆಗ್ಬೋದು, ಮೆಸೇಜ್ ಕಾರ್ಡ್ ಆಗ್ಬೋದು, ಅಗೇನ್ ಗಿಫ್ಟ್ ರಾಪರಿಂಗ್ ಸರ್ವಿಸ್, ಇವೆಲ್ಲ ಕೂಡ ಸೇಲ್ಸ್ ಪರ್ಸನ್ ಸಪೋರ್ಟಿವ್ ಆಗಿ ಕೊಡ್ತಿರೋಂಥದ್ದು. ಚಾಕ್ಲೇಟ್ ಸೇಲ್ ಆಗ್ಬೇಕಂದ್ರೆ ಇವೆಲ್ಲ ಕೂಡ. ಸೊ ಇಲ್ಲಿ ದಟ್ ಕೆನಾಟ್ ಬಿ ಸಪ್ಲೈಡ್ ಇಂಡಿವಿಜುವಲಿ ವಿತೌಟ್ ದ ಚಾಕ್ಲೇಟ್ಸ್. ಚಾಕ್ಲೇಟ್ಸ್ ಇಲ್ಲದೆ ಯಾವ್ದನ್ನ ನಾವು ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಬಾಕ್ಸ್ ಆಗ್ಬೋದು, ಮೆಸೇಜ್ ಕಾರ್ಡ್ ಆಗ್ಬೋದು, ಗಿಫ್ಟ್ ರಾಪರ್ ಆಗ್ಬೋದು, ಇವೆಲ್ಲ ಕೂಡ ಚಾಕ್ಲೇಟ್ಸ್ ಇಲ್ಲದೆ ಕೊಡೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕಾಂಪೋಸಿಟ್ ಸಪ್ಲೈ. ಮಾಡಿ ಅರ್ಥ ಆಗ್ತಾ ಇದೆಯಾ? ಕಾಂಪೋಸಿಟ್ ಸಪ್ಲೈ ಅಂದ್ರೆ ಏನು? ಹಿಯರ್ ಟೂ ಆರ್ ಮೋರ್ ಗೂಡ್ಸ್ ಆರ್ ಸರ್ವಿಸಸ್ ದಟ್ ಆರ್ ಸೋಲ್ಡ್ ಆಸ್ ಎ ಸೆಟ್ ಅಂಡ್ ಕೆನಾಟ್ ಬಿ ಸೋಲ್ಡ್ ಇಂಡಿವಿಜುವಲಿ. ಇಲ್ಲಿ ಟೂ ಆರ್ ಮೋರ್ ಗೂಡ್ಸ್ ನ ಸೇರಿಸಿ ಸೇಲ್ ಮಾಡುವಂಥದ್ದು, ಒಂದೊಂದನ್ನೇ ಸೇಲ್ ಮಾಡೋ ಹಾಗಿಲ್ಲ. ಸೊ ಪ್ರಿನ್ಸಿಪಲ್ ಸಪ್ಲೈ ಮೇಲೆ ಎಲ್ಲ ಒಂದು ಬೇರೆ ಒಂದು ಪ್ರಾಡಕ್ಟ್ಸ್ ಬೇಸ್ಡ್ ಆನ್ ಆಗಿರುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಸಪ್ಲೈ ಅಂದ್ರೆ ಏನು? ಹಿಯರ್ ಪ್ರಿನ್ಸಿಪಲ್ ಸಪ್ಲೈ ಅಂದ್ರೆ ನಾವ್ ಆಸ್ ಇಟ್ ಈಸ್ ಯಾವ ಒಂದು ಗೂಡ್ಸ್ ನ ಕೊಡ್ತಾ ಇದೀವೋ, ಪ್ರಾಡಕ್ಟ್ ನ ಕೊಡ್ತಿದೀವೋ, ಅದು ಪ್ರಿನ್ಸಿಪಲ್ ಸಪ್ಲೈ ಆಗುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ ಅಲ್ಲಿ ಯಾವ್ದು ಪ್ರಿನ್ಸಿಪಲ್ ಸಪ್ಲೈ? ಚಾಕ್ಲೇಟ್ಸ್ ಆರ್ ಪ್ರಿನ್ಸಿಪಲ್ ಸಪ್ಲೈ. ನೋಡಿ, ಸಿ ಹಿಯರ್ ಚಾಕ್ಲೇಟ್ಸ್, ದ ಚಾಕ್ಲೇಟ್ಸ್ ಆರ್ ದಿ ಪ್ರಿನ್ಸಿಪಲ್ ಸಪ್ಲೈ. ಅವರೇ ಹೇಳಿದ್ದಾರೆ, ಎಕ್ಸಾಂಪಲ್ ಅಲ್ಲಿ ಕೂಡ ಈಸಿಯಾಗಿ ನೀವು ಅಂಡರ್ಸ್ಟುಡ್ ಮಾಡ್ಕೋಬಹುದು. ಚಾಕ್ಲೇಟ್ಸ್ ಆರ್ ಪ್ರಿನ್ಸಿಪಲ್ ಸಪ್ಲೈ, ಬಟ್ ಅದ್ರ ಸಪೋರ್ಟಿವ್ ಆನ್ಸ್ ಎಲ್ಲ ಏನಾಗುತ್ತೆ, ಆನ್ಸಿಲರಿ ಸಪ್ಲೈ ಆಗುತ್ತೆ. ಅಂಡ್ ನಾವು ಇಟ್ GST ರೇಟ್ ವಿಲ್ ಬಿ ಸೇಮ್ ಅಟ್ ದ ರೇಟ್ ಆಫ್ ದ ಚಾಕ್ಲೇಟ್ಸ್. ಏನಾಗುತ್ತೆ, GST ಎಲ್ಲದೂ ಕೂಡ ಸೇಮ್ ಆಗಿರುತ್ತೆ. ಮಾಡಿ ಸ್ಟೂಡೆಂಟ್ಸ್, ಅರ್ಥ ಆಗ್ತಿದೆಯಾ ಯಾವ ಒಂದು ಪ್ರಾಡಕ್ಟ್ಸ್ ಗೆ ಯಾವ ತರ ನಾವು ಕರಿತಾ ಹೋಗ್ತೀವಿ ಅಂತ? ಕಾಂಪೋಸಿಟ್ ಸಪ್ಲೈ ಅಂದ್ರೆ ಏನು? ಆ ಕಾಂಪೋಸಿಟ್ ಸಪ್ಲೈ ಇಸ್ ಟೂ ಆರ್ ಮೋರ್ ಗೂಡ್ಸ್ ಅಂಡ್ ಸರ್ವಿಸಸ್ ದಟ್ ಆರ್ ಸೋಲ್ಡ್ ಆಸ್ ಸೆಟ್ ಅಂಡ್ ಕೆನಾಟ್ ಬಿ ಸೋಲ್ಡ್ ಇಂಡಿವಿಜುವಲಿ. ಅಂದ್ರೆ ಏನು, ಗೂಡ್ಸ್ ಅನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಸೆಟ್ ಆಗಿ ಸೇಲ್ ಮಾಡುವಂಥದ್ದು. ಟೂ ಆರ್ ಮೋರ್ ಗೂಡ್ಸ್ ಅನ್ನ ಸೇರಿಸಿ ನಾವು ಸೇಲ್ ಮಾಡ್ತೀವಿ. ಒಂದೇ ಒಂದು ಗೂಡ್ಸ್ ಅನ್ನ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಆ ಒಂದು ಪ್ರಿನ್ಸಿಪಲ್ ಸಪ್ಲೈ ಮೇಲೆ ಎಲ್ಲಾ ಗೂಡ್ಸು ಡಿಪೆಂಡ್ ಆಗಿರುತ್ತೆ. ಪ್ರಿನ್ಸಿಪಲ್ ಸಪ್ಲೈ ಅಂದ್ರೆ ಅರ್ಥ ಆಯ್ತಾ? So ನೋಡಿ, a principal supply is a supply of goods and services and constitutes the predominant element of composite supply. Any other supply forming part of such a composite supply is ancillary supply. We are going to call it as principal supply. So in the example, so what is the principal supply here? Chocolates are the principal supply, right? ಇಲ್ಲಿ ಯಾರು principal supply ಆಗುತ್ತೆ? Chocolates. In other ಎಲ್ಲ ಬಂದು ಸಪೋರ್ಟಿವ್ ಎಲಿಮೆಂಟ್ಸ್, ಐದರ್ ಮೇ ಬಿ ಬಾಕ್ಸ್ ಆಗ್ಬೋದು, ಗಿಫ್ಟ್ ರಾಪರ್ಸ್ ಆಗ್ಬೋದು, ಮೆಸೇಜಿಂಗ್ ಕಾರ್ಡ್ಸ್ ಆಗ್ಬೋದು, ಗಿಫ್ಟ್ ರಾಪರಿಂಗ್ ಸರ್ವಿಸಸ್ ಆಗ್ಬೋದು. ದಿಸ್ ಆರ್ ಆಲ್ ದ ಸಪೋರ್ಟಿಂಗ್ ಎಲಿಮೆಂಟ್ಸ್ ದಟ್ ಕೆನಾಟ್ ಬಿ ಸಪ್ಲೈಡ್ ಇಂಡಿವಿಜುವಲಿ ವಿತೌಟ್ ಚಾಕ್ಲೇಟ್ಸ್. ಚಾಕ್ಲೇಟ್ಸ್ ನ ಬಿಟ್ಟು ಇವ್ ಯಾವ್ದನ್ನು ಕೂಡ ಇಂಡಿವಿಜುವಲ್ ಆಗಿ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಎಕ್ಸಾಂಪಲ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್, ದಿಸ್ ಇಸ್ ಅ ಕಾಂಪೋಸಿಟ್ ಸಪ್ಲೈ. ಇದನ್ನ ನಾವೇನಂತ ಕರಿತೀವಿ? ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. So now one more examples also given, my dears. The second example is where goods are packed and transported with insurance. ಅಂದ್ರೆ ಏನು, goods ಅನ್ನ ಪ್ಯಾಕ್ ಮಾಡಿದರೆ again transport with insurance. Here supply of goods, packing materials, transport and insurance is a composite supply and supply of goods is a principal supply. ಹೌದಾ, ನೋಡಿ ಇದು ಬಂದು ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಬಂದು ಪ್ರಿನ್ಸಿಪಲ್ ಸಪ್ಲೈ. ಅದಕ್ಕೆಲ್ಲ ಪ್ಯಾಕಿಂಗ್ ಆಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಇನ್ಶೂರೆನ್ಸ್ ಆಗ್ಬೋದು, ಇವೆಲ್ಲ ಏನಾಗುತ್ತೆ, ಕಾಂಪೋಸಿಟ್ ಸಪ್ಲೈ ಆಗುತ್ತೆ. ರಿಯಲ್ ಅವಕ್ಕೆಲ್ಲ ಸಪೋರ್ಟಿವ್ ಎಲಿಮೆಂಟ್ಸ್, ಗೂಡ್ಸ್ ಅನ್ನ ಸರ್ವಿಸಸ್ ನ ಅವರು ಸೇಲ್ ಮಾಡ್ತಿರೋದು ಬಂದು ಕಾಂಪೋಸಿಟ್ ಸಪ್ಲೈ, ಸಾರಿ ಪ್ರಿನ್ಸಿಪಲ್ ಸಪ್ಲೈ. ಬಟ್ ಅದನ್ನ ಪ್ಯಾಕಿಂಗ್ ಆಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ದಾರೆ, ಇನ್ಶೂರೆನ್ಸ್ ಇದೆ, ಇವೆಲ್ಲ ಏನ್ ಗೊತ್ತಾ, ಅದಕ್ಕೆ ಒಂದು ಸಪೋರ್ಟಿವ್ ಎಲಿಮೆಂಟ್ಸ್. ಸೊ ಏನಾಗುತ್ತೆ, ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಲ್ದೆ ಅವ್ ಯಾವ ಇಲ್ಲ. ಎಲ್ಲಿ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇರುತ್ತೋ ಅಲ್ಲಿ ಪ್ಯಾಕಿಂಗ್ ಆಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು, ಇನ್ಶೂರೆನ್ಸ್ ಆಗ್ಬೋದು, ಇವೆಲ್ಲ ಕೂಡ ಇರುತ್ತೆ. ಸೊ ಈ ಒಂದು ಎಕ್ಸಾಂಪಲ್ ಕೂಡ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಂದ್ರೆ ಏನು, ಇಲ್ಲಿ 2 ಅಥವಾ 3 ವಸ್ತುಗಳನ್ನ ನಾವು ಒಟ್ಟಿಗೆ ಸೇರಿ ಮಾರಾಟ ಮಾಡೋದನ್ನ ನಾವೇನಂತ ಕರಿತೀವಿ? ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ಇಷ್ಟ ನೆನ್ಪಿಟ್ಕೊಳ್ಳಿ. And the second one is principal supply. Yes, principal supply meaning ಹೇಳ್ದೆ ಅಲ್ಲ. The next one is mixed supply.
ಬೇಸ್ಡ್ ಆನ್ ಕಾಂಬಿನೇಷನ್ ಅಲ್ಲಿ ಸೆಕೆಂಡ್ ಟೈಪ್ ಬಂದು ಮಿಕ್ಸ್ಡ್ ಸಪ್ಲೈ ಮಾಡಿ. ಎಸ್, ವಾಟ್ ಯು ಮೀನ್ ಬೈ ಮಿಕ್ಸ್ಡ್ ಸಪ್ಲೈ ಹಿಯರ್? ಸೊ ಸಿ ಹಿಯರ್, mixed supply under GST means is a combination of two or more goods or service made together for a single price. ಅಂದ್ರೆ ಏನು, ಟೂ ಆರ್ ಮೋರ್ ಗೂಡ್ಸ್ ಅನ್ನ ಎಲ್ಲ ಕಾಂಬಿನೇಷನ್ ಮಾಡಿ ಸಿಂಗಲ್ ಪ್ರೈಸ್ ಸೇಲ್ ಮಾಡುವಂತದನ್ನ ನಾವೇನಂತ ಕರಿತೀವಿ? ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. ಸೊ ಮಿಕ್ಸ್ಡ್ ಸಪ್ಲೈ ಅಂಡರ್ GST ಮೀನ್ಸ್ a combination of two or more goods or services made together for a single price. ಅಂದ್ರೆ ಏನು, ಎರಡು ಅಥವಾ ಮೂರು, ಎರಡಕ್ಕಿಂತ ಹೆಚ್ಚು ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ನ ಆಡ್ ಮಾಡಿ ನಾವು ಸಿಂಗಲ್ ಪ್ರೈಸ್ ಗೆ ಸೇಲ್ ಮಾಡೋದನ್ನ ನಾವೇನಂತ ಕರಿತೀವಿ? ಟುಗೆದರ್ ಫಾರ್ ಎ ಸಿಂಗಲ್ ಪ್ರೈಸ್ ಗೆ ನಾವೇನ್ ಮಾಡ್ತೀವಿ, ಅದನ್ನ ನಾವು ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. ಹಿಯರ್ each of these items can be supplied separately and is not dependent on any others, right? ನೋಡಿ, ಇದನ್ನ ಈಚ್ ಆಫ್ ದಿಸ್ ಐಟಮ್ಸ್ ನಾವು ಸಪರೇಟ್ ಆಗಿ ಸೇಲ್ ಮಾಡಬಹುದಂತೆ. ವೆನ್ ಕಮ್ ಟು ದ ಮಿಕ್ಸ್ಡ್ ಸಪ್ಲೈ, ಸಾರಿ ಕಾಂಪೋಸಿಟ್ ಸಪ್ಲೈ ಅಲ್ಲಿ ಇಂಡಿಪೆಂಡೆಂಟ್ ಯಾವ ಇಲ್ಲ, ಎಲ್ಲ ಡಿಪೆಂಡೆಂಟ್ ಆಗಿರುವಂತದ್ದು. ಬಟ್ ಇಲ್ಲಿ ಏನಾಗುತ್ತೆ, ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಅದರ್. ಮಿಕ್ಸ್ಡ್ ಸಪ್ಲೈ ಅಲ್ಲಿ ಯಾವ್ದೊಂದು ಪ್ರಾಡಕ್ಟ್ಸ್ ಯಾವ್ದೋ ಬೇರೆ ಒಂದು ವಸ್ತುಗಳ ಮೇಲೆ ಡಿಪೆಂಡೆಂಟ್ ಆಗಿರೋದಿಲ್ಲ. ಬಟ್ ಕಾಂಪೋಸಿಟ್ ಸಪ್ಲೈ ಏನಾಗುತ್ತೆ, ಒಂದು ಎಲಿಮಿನೇಟ್ಸ್ ಎಲ್ಲ ಕೂಡ ಮೀನ್ಸ್ ಪ್ರಿನ್ಸಿಪಲ್ ಸಪ್ಲೈ ಮೇಲೆ ಡಿಪೆಂಡೆಂಟ್ ಆಗಿರುವಂತದ್ದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಚ್ ಆಫ್ ದೀಸ್ ಐಟಮ್ಸ್ can be supplied separately and is not dependent on any other. So we are going to call it as mixed supply. Clear? ಸೊ ಏನಪ್ಪಾ ಅಂದ್ರೆ, ಟೂ ಆರ್ ಮೋರ್ ಗೂಡ್ಸ್ ಅನ್ನ ನಾವೇನ್ ಮಾಡ್ತೀವಿ, ಒಂದೇ ಸಿಂಗಲ್ ಪ್ರೈಸ್ ಗೆ ಟೂ ಆರ್ ಮೋರ್ ಗೂಡ್ಸ್ ನ ಕಾಂಬಿನೇಷನ್ ಮಾಡಿ ಸಿಂಗಲ್ ಪ್ರೈಸ್ ಗೆ ಸೇಲ್ ಮಾಡೋದನ್ನ ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. ಬಟ್ ಇಲ್ಲಿ ಈಚ್ ಆಫ್ ದೀಸ್ ಐಟಮ್ಸ್ ಕ್ಯಾನ್ ಬಿ ಸಪ್ಲೈಡ್ ಸಪರೇಟ್ಲಿ. ಅಂದ್ರೆ ಏನು, ಎಲ್ಲಾ ಐಟಮ್ಸ್ ನ ಸಪರೇಟ್ ಆಗಿ ಸೇಲ್ ಮಾಡಬಹುದು, ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತು ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಎಕ್ಸಾಂಪಲ್ ನೋಡಿ, ದ ಫಸ್ಟ್ ಎಕ್ಸಾಂಪಲ್ ಇಸ್ ಮಾಡಿಯೋಸ್ a supply of packing consisting of canned foods. Canned foods ಅಂದ್ರೆ ಈ ಸಂಸ್ಕರಿಸಿದ ಆಹಾರ ಅಂತಾರೆ. ಸಂಸ್ಕರಿಸಿದ ಆಹಾರ ಆಗ್ಬೋದು, ಸ್ವೀಟ್ಸ್, ಚಾಕ್ಲೇಟ್ಸ್, ಕೇಕ್ಸ್, ಡ್ರೈ ಫ್ರೂಟ್ಸ್, ಜ್ಯೂಸ್ ವೆನ್ ಸಪ್ಲೈಡ್ ಫಾರ್ ಎ ಸಿಂಗಲ್ ಪ್ರೈಸ್ ಇಸ್ ಮಿಕ್ಸ್ಡ್ ಸಪ್ಲೈ. ಹೌದಾ? ಏನು, ನಾವ್ ಇದನ್ನ ಸಿಂಗಲ್ ಪ್ರೈಸ್ ಆಗಿ ಏನ್ ಮಾಡ್ತೀವಿ, ಸೇಲ್ ಮಾಡಬಹುದು. ಬಟ್ ಈಚ್ ಆಫ್ ದೀಸ್ ಐಟಮ್ಸ್ ಕ್ಯಾನ್ ಬಿ ಸಪ್ಲೈಡ್ ಸಪರೇಟ್ಲಿ ಅಂಡ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಅದರ್. ಹೌದು, ಇವು ಏನಾಗುತ್ತೆ, ಈ ಒಂದು ಸಪರೇಟ್ ಆಗಿ ಸೇಲ್ ಮಾಡ್ಬೋದು, ಜೊತೆಗೆ ಯಾವ ಮೇಲೆ ಡಿಪೆಂಡ್ ಆಗಿಲ್ಲ. ಈಗ ಸ್ವೀಟ್ಸ್ ನ ಸಪರೇಟ್ ಆಗಿ ಸೇಲ್ ಮಾಡ್ತೀವಿ ನಾವು, ಕೇಕ್ಸ್ ನ ಸಪರೇಟ್ ಆಗಿ ಸೇಲ್ ಮಾಡ್ಬೋದು, ಕೆನಡ್ ಫುಡ್ಸ್ ನ ಸಪರೇಟ್ ಆಗಿ ಸೇಲ್ ಮಾಡ್ಬೋದು, ಡ್ರೈ ಫ್ರೂಟ್ಸ್ ನ ಸಪರೇಟ್ ಆಗಿ ಸೇಲ್ ಮಾಡ್ಬೋದು. ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತು ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಸ್ಟೂಡೆಂಟ್ಸ್. ಕ್ಲಿಯರ್? ಬಟ್ ವೆನ್ ಕಮ್ ಟು ದ ಕಂಪೋಸಿಟ್ ಸಪ್ಲೈ ಅಲ್ಲಿ ಈ ಬಾಕ್ಸ್ ಏನಾಗುತ್ತೆ, ಚಾಕ್ಲೇಟ್ಸ್ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಚಾಕ್ಲೇಟ್ ಸೇಲ್ ಮಾಡಿ ಮೀನ್ಸ್ ಚಾಕ್ಲೇಟ್ಸ್ ಇಲ್ಲದೆ ಬಾಕ್ಸ್ ಇರೋದಿಲ್ಲ. ಬಿಕಾಸ್ ಚಾಕ್ಲೇಟ್ಸ್ ಮಾರ್ತಿದೀವಿ ಅಂದ್ರೆ ಬಾಕ್ಸ್ ಏನೋ ಅದಕ್ಕೆ ಒಂದು ಎಲಿಮಿನೆಂಟ್. ಬಟ್ ಬರೀ ಬಾಕ್ಸ್ ಅಲ್ಲಿ ಸೇಲ್ ಮಾಡಕ್ ಆಗೋದಿಲ್ಲ. ಬಟ್ ವೆನ್ ಕಮ್ ಟು ದ ಮಿಕ್ಸ್ಡ್ ಸಪ್ಲೈ, ವಿ ಆರ್ ಈಚ್ ಆಫ್ ದಿಸ್ ಐಟಮ್ಸ್ ಕ್ಯಾನ್ ಬಿ ಸಪ್ಲೈಡ್ ಸಪರೇಟ್ಲಿ ಅಂಡ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಅದರ್. ಅಂದ್ರೆ ಏನು, ಬೇರೆ ಒಂದು ಡಿಪೆಂಡೆಂಟ್ ಆಗದೆ, ಬೇರೆದ್ರ ಮೇಲೆ ಡಿಪೆಂಡೆಂಟ್ ಆಗದೆ ಸಿಂಗಲ್ ಆಗಿ ಎಲ್ಲಾ ಐಟಮ್ಸ್ ಅನ್ನ ಸೇಲ್ ಮಾಡಬಹುದು. ಮೈ ಡಿಯರ್ ಸ್ಟೂಡೆಂಟ್, ದಿಸ್ ಆರ್ ಗೋಯಿಂಗ್ ಟು ಕಾಲ್ ಮಿಕ್ಸ್ಡ್ ಸಪ್ಲೈ. Clear? What do you mean by mixed supply now? A mixed supply under GST means a combination of two or more goods service made together for a single price. We are going to call it as mixed supply. Right now, and also in this case highest GST rate will be applicable on the entire transaction. ಈ ಒಂದು ಮಿಕ್ಸ್ಡ್ ಸಪ್ಲೈ ಅಲ್ಲಿ ಹೈಯೆಸ್ಟ್ GST ಏನಾಗುತ್ತೆ, ಅಪ್ಲೈ ಆಗುತ್ತಂತೆ. ಪಾಯಿಂಟ್ ಟು ಬಿ ನೋಟೆಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಪಾಯಿಂಟ್ ಟು ಬಿ ನೋಟೆಡ್. ಇನ್ ದಿಸ್ ಕೇಸ್ highest GST rate will be applicable on the entire transaction. ಎಲ್ಲ ಒಂದು ಎಂಟೈರ್ ಟ್ರಾನ್ಸಾಕ್ಷನ್ ಹೈಯೆಸ್ಟ್ GST ಅಪ್ಲಿಕೇಬಲ್ ಆಗುತ್ತಂತೆ. ಇದನ್ನ ನಾವೇನಂತ ಕರಿತೀವಿ, ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. ಎಕ್ಸಾಂಪಲ್ ಅರ್ಥ ಆಗಿರುತ್ತೆ. And the next one is, see, under GST mixed supply will have the tax rate of this item which has the highest rate of tax, right? ಮಿಕ್ಸ್ಡ್ ಸಪ್ಲೈಗೆ highest rate of tax applicable ಆಗುತ್ತಂತೆ ನಮ್ಮ GST ಅಂಡರ್ ಅಲ್ಲಿ. And the next one is, for example, one more example is there, my dear students. Here ನಾನು ಎಲ್ಲದರಲ್ಲೂ two examples ಕೊಟ್ಟಿದ್ದೀನಿ. Clear? See, a Diwali gift box consisting of canned foods, sweets, chocolates, cakes, dry fruits, aerated drinks, fruit juice supplied for a single price is a mixed supply. ಎಲ್ಲದು ಕೂಡ ಸಿಂಗಲ್ ಪ್ರೈಸ್ ಆಗಿರುತ್ತೆ. ಬಟ್ ಇವನ್ನೆಲ್ಲ ನಾವೇನಂತ ಕರಿತೀವಿ, ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. ಆಲ್ಸೋ ಬಟ್ ಆಲ್ ಆರ್ ಆಲ್ಸೋ ಸೋಲ್ಡ್ ಸಪರೇಟ್ಲಿ. ಎಲ್ಲದನ್ನು ಕೂಡ ನಾವು ಸಪರೇಟ್ ಆಗಿ ಸೇಲ್ ಮಾಡಬಹುದು.
Aerated drinks have the highest GST rate of 28%. ಡ್ರಿಂಕ್ಸ್ ಮೇಲೆ ಏನಾಗುತ್ತೆ, ಅರೇಟೆಡ್ ಡ್ರಿಂಕ್ಸ್ ಮೇಲೆ 28% ನಾವು ಫಿಕ್ಸ್ ಮಾಡ್ತಿದಾರಂತೆ, ಹೈಯೆಸ್ಟ್ ರೇಟ್ ಆಫ್ ರಿಟರ್ನ್, ಮೈ ಡಿಯರ್ ಸ್ಟೂಡೆಂಟ್ಸ್. And now and the next, aerated drinks will be treated as principal supply and 28% will apply on entire gift box. ಅಂದ್ರೆ ಏನು, ಎಂಟೈರ್ ಗಿಫ್ಟ್ ಬಾಕ್ಸ್ ಅಲ್ಲಿ ಏನಾಗುತ್ತೆ 28% ನಾವು ಮೀನ್ಸ್ ನಾನು ಹೇಳಿದೆ ಅಲ್ವಾ, ಹೈಯೆಸ್ಟ್ ರೇಟ್ ಆಫ್ ರಿಟರ್ನ್ ಇಲ್ಲಿ ಅಪ್ಲಿಕೇಬಲ್ ಆಗುವಂತದ್ದು 28% ಅಂದ್ರೆ ಅದು ಹೈಯೆಸ್ಟ್ ರೇಟ್, ಸ್ಪೆಷಲ್ ರೇಟ್ ಇಲ್ಲಿ ಲಕ್ಸುರಿ ಪ್ರಾಡಕ್ಟ್ಸ್ ಮೇಲೆ ಏನ್ ಮಾಡ್ತಾರೆ 28% ನಾವು ಮಾಡುವಂತದ್ದು. ಅದನ್ನ ನಾವೇನಂತ ಕರಿತೀವಿ, ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. ಮಿಕ್ಸ್ಡ್ ಸಪ್ಲೈ ಅಂದ್ರೆ ಅರ್ಥ ಆಯ್ತಾ ಏನು, ಇಲ್ಲಿ ಎಲ್ಲಾ ಒಂದು 2 or more ಗೂಡ್ಸ್ ಅನ್ನ ಸಿಂಗಲ್ ಪ್ರೈಸ್ ಗೆ ಸೇಲ್ ಮಾಡಬಹುದು, ಜೊತೆಗೆ ಯಾವ್ದ್ರ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರೋದಿಲ್ಲ, ಎಲ್ಲಾದ್ರೂ ಕೂಡ ಬೇರೆ ಬೇರೆ ಆಗಿ ನಾವು ಇಲ್ಲಿ ಸೇಲ್ ಮಾಡ್ತಾರೆ. ಅಂಡ್ ನಾವು ಜೊತೆಗೆ ಇಲ್ಲಿ ಏನಾಗುತ್ತೆ, ನಾವು ಇಲ್ಲಿ ಈ ಒಂದು ಮಿಕ್ಸ್ಡ್ ಸಪ್ಲೈ ಮೇಲೆ ತುಂಬಾ ಒಂದು ಅತಿ ದೊಡ್ಡ ಮೀನ್ಸ್ ಹೈಯೆಸ್ಟ್ ರೇಟ್ ಆಫ್ ಟ್ಯಾಕ್ಸ್ ಅನ್ನ ಡಿಪೆಂಡೆಂಟ್ ಮಾಡುವಂತದ್ದು. And now finally, this for 2 examples are there here. 2 examples ಕೂಡ ನಾನು ಕೊಟ್ಟಿದ್ದೀನಿ my dears. Rated. And the next is based on recipient. And the next type is the third types of supply is based on recipient. This is the third type of supply. That what is this? Based on recipient. Recipient means receiver or beneficiary ಅಂತ ಕರಿತೇವೆ. Receiver or beneficiary. And then now, what do you mean by the first one is, and under the based on recipient, we are going to divide into 2 types, my dear students. 2 types. That is first one, inward supply. Inward supply. What do you mean by inward supply? ಹೇಳಿದೆ inward supply ಅಂದ್ರೆ ಈ ಒಂದು ಪರ್ಚೇಸ್ ಆಗ್ಬೋದು, ಅಕ್ವಿಸಿಷನ್ ಆಗ್ಬೋದು ಅಂತ. ಅಂದ್ರೆ ಏನು, when a purchasing of something, we are going to call it as inward ಅಂತ ಕರಿತೀವಿ. What happens in under GST here, as per section 67, inward supply in relation to a person shall be mean receipts of goods and services are bore, whether by purchase, acquisition or any other means with or without consideration, we are going to call it as inward supply. ಅಂದ್ರೆ ಏನಪ್ಪಾ ಅಂದ್ರೆ, ಯಾರೊಬ್ಬ ಪರ್ಸನ್ ಏನ್ ಮಾಡ್ತಾನೆ, ಇದು ಪರ್ಸನ್ಸ್ ಗೆ ಸಂಬಂಧಪಟ್ಟಿರುವಂತದ್ದು, ವ್ಯಕ್ತಿಗಳಿಗೆ ಇಲ್ಲಿ ಏನ್ ಮಾಡ್ತಾನೆ, ಒಬ್ಬ ಪರ್ಸನ್ ಏನ್ ಮಾಡ್ತಾನೆ, ಏನೋ ಒಂದನ್ನ ಪರ್ಚೇಸ್ ಮಾಡ್ಬೋದು, ಅಕ್ವಿಸಿಷನ್ ಮಾಡ್ಬೋದು, ಅದು ಒಂದು ಕನ್ಸಿಡರೇಷನ್ ಗೆ ಮೇ ಬಿ ಫೀಸ್ ಆಗ್ಬೋದು, ವಿತೌಟ್ ಫೀಸ್ ಆಗ್ಬೋದು, ಒಂದು ಪೇಮೆಂಟ್ ವೈಸ್, ಅದನ್ನ ನಾವೇನಂತ ಕರಿತೀವಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಇನ್ವರ್ಡ್ ಸಪ್ಲೈ. ಇನ್ವರ್ಡ್ ಸಪ್ಲೈ ಟಾಕ್ಸ್ ಅಬೌಟ್ ಪರ್ಚೇಸ್, inward supply talks about purchase, acquisition or any other means with or without consideration, we are going to call it as inward supply. Clear? Inward ಅಂದ್ರೆ ಏನು, ಒಳಗಡೆ ಬರ್ತಿರೋಂಥದ್ದು. ಅಂದ್ರೆ ಏನು, ಪರ್ಚೇಸಿಂಗ್ ಏನೊಂದು purchasing something here, the business organization purchasing something here, we are going to call it as inward supply ಅಂತ ಕರಿತೀವಿ. ಏನೋ ಅದನ್ನ ಪರ್ಚೇಸ್ ಮಾಡ್ತಾ ಇದೀವಿ. So inward supply talks about purchase, acquisition or any other means with or without consideration, we are going to call it as inward supply. And the next, an inward supply means any supply received by, see the next meaning is, any inward supply means any supply received by your business, that is purchase or expenses, we are going to call it as inward supply, right? ಏನು ಹೇಳಿದೆ ನಾನು, inward supply talks about any purchase, any acquisition, that is either payment or without payment ಅಲ್ವಾ, ಇದನ್ನ ನಾವೇನಂತ ಕರಿತೀವಿ, ಇನ್ವರ್ಡ್ ಸಪ್ಲೈ ಅಂತ ಕರಿತೀವಿ. ತೇಜಸ್ವಿನಿ, and the next meaning, outward supply. This is the second type of based on recipient. Oh God. Outward means it's talk about maybe sales or exchange or rent or lease, my dear students. Outward means is nothing but it's similar to meaning of supply, right? What do you mean by outward supply? See here, outward supply in relation to person shall mean supply of goods and services, whether by sale, transfer, barter
exchange, license, either rental, lease, or disposal, or any other means made or agreed to be by such a person in the course of business, we are going to call it as outward supply. ಅಂದ್ರೆ ಏನು, ಬಿಸ್ನೆಸ್ ನ ಮುಂದುವರಿದಕ್ಕೋಸ್ಕರ ಒಬ್ಬ ಪರ್ಸನ್ ಏನ್ ಮಾಡ್ತಾನೆ, ಏನೋ ಒಂದು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗುವಂತದನ್ನ, ಮೇ ಬಿ ಒಂದು ಸೇಲ್ ಆಗ್ಬೋದು, ಒಂದು ಟ್ರಾನ್ಸ್ಫರ್ ಆಗ್ಬೋದು, ಎಕ್ಸ್ಚೇಂಜ್ ಆಗ್ಬೋದು, ಒಂದು ಲೈಸೆನ್ಸ್ ಆಗ್ಬೋದು, ರೆಂಟಲ್ ಬೇಸ್ ಆಗ್ಬೋದು, ಲೀಸ್ ಆಗ್ಬೋದು, ಇದನ್ನ ನಾವೇನ ಔಟ್ವರ್ಡ್ ಸಪ್ಲೈ ಅಂತ ಕರಿತೀವಿ. ದಟ್ ಮೀನ್ಸ್ here outward supply we are talks about in any sale or any transfer, barter, exchange, license, my dear students. And the next meaning of another meaning also there here, that is any outward supply means any supply made by your business, any supply made by your business, that is sales or any other service provided. ಅಂದ್ರೆ ಏನೋ ಏನೋ ಒಂದು ನಾವು ಬಿಸ್ನೆಸ್ ಮಾಡ್ತಾರಂಥದ್ದು, ನಾವು ಏನೋ ಒಂದು ಆಕ್ಟಿವಿಟಿ ಕಂಡಕ್ಟ್ ಮಾಡ್ತಿದ್ದೆ, ದಟ್ ಮೇ ಬಿ ಸೇಲ್ಸ್ ಆಗ್ಬೋದು, ಎನಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಿರೋದಾಗ್ಬೋದು ಬೇರೊಬ್ಬರಿಗೆ, ಅದನ್ನ ನಾವೇನಂತ ಕರಿತೀವಿ, ವಿ ಆರ್ ಗೋನ್ ಟು ಕಾಲ್ ಇಟ್ as outward supply. Clear? Inward supply talks about that may be purchase or expenses or acquisition, but in comes to the outward supply talks about sale or any other service provided. Clear, my dear students? ಅಂದ್ರೆ ಏನು, in the type of based on recipients we are going to divide into two types, that is inward supply and second one is outward supply. Inward supply means it's talk about like maybe purchase, acquisition, or any other means with or without consideration, we are going to call it as inward supply. And second, outward supply means a supply made by your business, that may be a sales or any other service provided, we are going to call it as outward supply. ಇನ್ವರ್ಡ್ ಅಂದ್ರೆ ಒಳಗಡೆ ಬರ್ತಿರೋಂಥದ್ದು, ಔಟ್ವರ್ಡ್ ಅಂದ್ರೆ ಒಳಗಡೆಯಿಂದ ಆಚೆಯಿಂದ ನಾವೇನೋ ಒಂದು ಆಕ್ಟಿವಿಟಿನ ಮಾಡ್ತಿರೋಂಥದ್ದು. ನೆನ್ಪಿರ್ಲಿ, ಇನ್ವರ್ಡ್ ಮೀನ್ಸ್ ಪರ್ಚೇಸಿಂಗ್, ಬರ್ತಿರೋ ನಾವೇನೋ ಪರ್ಚೇಸ್ ಮಾಡ್ತಿರೋದು, ಎಕ್ಸ್ಪೆನ್ಸಸ್ ನ ಮಾಡ್ಕೊಳ್ತಿರೋಂಥದ್ದು. ಔಟ್ವರ್ಡ್ ಮೀನ್ಸ್ ದಟ್ ಮೇ ಬಿ ವೆದರ್ ಎನಿ ಸೇಲ್, ಟ್ರಾನ್ಸ್ಫರ್, ಬಾರ್ಟರ್, ಎಕ್ಸ್ಚೇಂಜ್, ಇದೆಲ್ಲ ಕೂಡ ನಾವೇನಂತ ಕರಿತೀವಿ, ಔಟ್ವರ್ಡ್ ಸಪ್ಲೈ ಅಂತ ಕರಿತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ based on tax treatment. This is the fourth type of supply, my dear students. So the fourth type of supply is that is based on tax treatment. In the next class we will discuss based on tax treatment. Now I am going to winding up this session. Thank you guys.